ಹಲೋ ಎಲ್ಲರಿಗೆ ನಮಸ್ಕಾರ. ಇವಾಗ ಬಂದುಬಿಟ್ಟು ಡೇ 18 ನೆನ್ನೆ ಬಂದು ನಾವು ರಾಯಚೂರು ಜಿಲ್ಲೆ ಕಂಪ್ಲೀಟ್ ಮಾಡಿದ್ವಿ. ಇವಾಗ ನಾವು ರಾಯಚೂರು ಜಿಲ್ಲೆಯಲ್ಲಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತೀನಿ ಅಂದರೆ ನಮ್ಮ ಕೊಪ್ಪಳ ಡಿಸ್ಟಿಕ್ ಮತ್ತು ಬಳ್ಳಾರಿ ಡಿಸ್ಟಿಕ್ ಇದೆಯಲ್ಲ, ಇವತ್ತು 2 ಡಿಸ್ಟಿಕ್ ಕಂಪ್ಲೀಟ್ ಮಾಡ್ಬೋದು. ಟೋಟಲ್ ಇಲ್ಲಿಂದ 50 ಕಿಲೋಮೀಟರ್ ಇದೆ. 7 ಗಂಟೆ ಇವಾಗ ಸ್ಟಾರ್ಟ್ ಮಾಡ್ಬಿಡ್ನ. ಇವಾಗ ಮುಂದೆ ಹೋಗ್ಬಿಟ್ಟು ನಮ್ಮ ಕೊಪ್ಪಳ ಜಿಲ್ಲೆ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿಂದ ನಾಷ್ಟ ಮಾಡಿಕೊಂಡು ಮುಂದೆ ಹೋಗುವ, ನಮ್ಮ ಬಳ್ಳಾರಿ ಡಿಸ್ಟಿಕ್ಗೆ ಹೋಗುವ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಸಮಯ ಬಂದುಬಿಟ್ಟು 7 ಗಂಟೆ. 2 ಗಿಡ ಇದೆ, ಮಾವಿನಕಾಯಿ ಗಿಡ ಸಿಕ್ಬಿಡ್ತು ನಮಗೆ. ಹಾಗೆ ಹೋಗ್ಬಿಡೋ ನನಗೆ. ಇಲ್ಲಿಂದ ಒಂದು 17 ಕಿಲೋಮೀಟರ್ ಹೋಗ್ಬಿಟ್ಟೆ ನಮ್ಮದು ಕೊಪ್ಪಳ ಡಿಸ್ಟಿಕ್ ಬಂದುಬಿಡ್ತದೆ. ಅಲ್ಲಿ ಹೋಗಿ ನಾವು ಫಸ್ಟ್ ಟ್ರೈನ ಪ್ಲಾನೆಟ್ ಮಾಡಿಬಿಟ್ಟು ಮುಂದೆ ಹೋಗುವ. ನಮ್ಮದು ಪಂಪು ಸ್ವಲ್ಪ ಬಿಟ್ಟೋಯ್ತಿದೆ, ಅದಕ್ಕೆ ಫೇಸ್ಬುಕ್ ತಗೊಂಡೆ. ಇಲ್ಲಿಂದ ಹೋಗುವ. ನಮ್ಮ ಕೊಪ್ಪಳ ಡಿಸ್ಟಿಕ್ ಬಂದುಬಿಡ್ತದೆ. ಬ್ಯಾಕ್ ಟೈರಲ್ಲಿ ಸ್ವಲ್ಪ ಏರ್ ಕಮ್ಮಿ ಇದೆ. ನನ್ನ ಪಂಪ್ ಏನಾಗಿ ಬಿಟ್ಟಿದೆ ಅಂದರೆ ಅದರ ನೋವಿಂದ ಬಿಟ್ಟು ಬಂದಿದೆ, ಅದಕ್ಕೆ ಇದು ಗಾಳಿ ಹೊಡಿಯೋಕ್ಕಾಯ್ತಿಲ್ಲ. ಇಲ್ಲಿಂದ 13 ಕಿಲೋಮೀಟ್ರ್ ಇದೆ. ಇನ್ನು ಇಲ್ಲಿಂದ 8 ಕಿಲೋಮೀಟ್ರ್ ಇದೆ. 8 ಕಿಲೋಮೀಟ್ರು ರೀಚ್ ಆಗಿಬಿಟ್ರೆ ನಮ್ಮ ಕೊಪ್ಪಳ. ಬೇಗ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಅದು ರೀಚ್ ಆಗ್ಬಿಟ್ಟು ನಾವು ಟ್ರೈನ ಪ್ಲಾನೆಟ್ ಮಾಡಿ ಸ್ವಲ್ಪ ಮೇಲೆ ಹೋದ್ರೂ ಪರವಾಗಿಲ್ಲ. ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ಮಾಡ್ತಾ ಇದ್ದೀನಿ. ಇನ್ನು 13 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಹಸಿರಾಗಿ ಚೆನ್ನಾಗಿದೆ ನೋಡೋಕ್ಕೆಲ್ಲ. ಇಷ್ಟು ದಿನ ಮರುವಿ ನೋಡ್ಬಿಟ್ಟು ಸಾಕಾಗ್ಬಿಡ್ತು ನನಗೆ. ಇವಾಗ ಸ್ವಲ್ಪ ಹಸಿರು ಕಂಡ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲಾಂದ್ರೆ ಮರುವಿ ನೋಡಿ ಸಾಕಾಯ್ತು. ಬಿಸಿಲು ಬಾಬಾ, ಇಲ್ಲಿ ಬಿಸಿಲಿದೆ, ಆದರೆ ಅಷ್ಟು ಅಲ್ಲಿದ್ದಂಗೆ ಇರಲ್ಲ. ಇಲ್ಲಿ ಕರೆಕ್ಟಾಗಿ ಇಂಥೊಂದು ಪ್ಲೇಸಿಗೆ ಎಂಟ್ರ್ ಆಗಿದ್ದೀವಿ. ಇದು ಬಂದ್ಬಿಟ್ಟು ನಾವು ಕೊಪ್ಪಳ ಡಿಸ್ಟಿಕ್. ಕಾರಟಗಿ ಎಂಬ ಪ್ಲೇಸಲ್ಲಿ ಒಂದು ಕಾಲೇಜಿನಲ್ಲಿ ಮರವನ್ನು ನೆಟ್ಟುಬಿಟ್ಟು ನಮ್ಮ 18ನೇ ಜಿಲ್ಲೆ ಆಗಿರುವ ಕೊಪ್ಪಳ ಜಿಲ್ಲೆಯು ಇಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಈಗ ಬಂದ್ಬಿಟ್ಟು ನಮ್ಮದು ಕೊಪ್ಪಳ ಡಿಸ್ಟಿಕ್ ಕಂಪ್ಲೀಟ್ ಆಯಿತು. ಇನ್ನು ನಮಗೆ ಮುಂದೆ ಹೋಗುವ. ಇನ್ನು ಮುಂದೆ ಹೋಗ್ಬಿಟ್ಟು ನಾಷ್ಟ ಮಾಡಿಕೊಂಡು ಬಳ್ಳಾರಿ ಡಿಸ್ಟಿಕ್ಗೆ ಹೋಗ್ಬಿಡುವ. ಇಲ್ಲೇ ಒಂದು ಹೋಟ್ಲ್ ಐತೆ, ನಾಷ್ಟ ತಿಂಡಿ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ನಾಷ್ಟ ಆಯಿತು, ಪರವಾಗಿಲ್ಲ ಬಿಡಿ. 4 ಇಡ್ಲಿ 30 ರೂಪಾಯಿ ಕೊಟ್ಟರು. ಇನ್ನು ಕೆಲವು ಕಡೆ ಎಲ್ಲ 2 ಇಡ್ಲಿ 30 ರೂಪಾಯಿ ಕೊಡ್ತಾರೆ. ಚೆನ್ನಾಗಿತ್ತು. ನಾವು ಸ್ಟಾರ್ಟ್ ಮಾಡಲ್ಲ ಜರ್ನಿ. ಏನು ಶುರು ಮಾಡ್ರಿ ಅಲ್ಲಿ? ಅಲ್ಲಿಂದ 14ನೇ ಶುರು ಮಾಡಿದ್ದು. 14 ಮೇ 14. ಈಗ ಎಷ್ಟು ಜಿಲ್ಲೆ ಆಯಿತು? ಇವಾಗ 18 ಜಿಲ್ಲೆ ಆಯಿತು. ಇವತ್ತಿಗೆ 18 ದಿನ ಆಯಿತು, 18 ಜಿಲ್ಲೆ ಆಯಿತು. ಟೋಟ್ಲು ಎಷ್ಟು ಜಿಲ್ಲೆ ಹೋಗೋದು? 31 ಜಿಲ್ಲೆ. ನಿಮ್ಮ ಹೆಸರು? ಪ್ರಶಾಂತ್. ವಿಜಯವಾಣಿದ ಒಬ್ಬರು ಪತ್ರಕರ್ತರು ಸಿಕ್ಬಿಟ್ರು ಅಲ್ಲಿ. ಅವರು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಲ್ಲ ಎಲ್ಲ ಕೇಳ್ಕೊಂಡು ಬರ್ಕೊಂಬಿಟ್ರು. ಒಂದು 2 ದಿನ ಹಾಕ್ಬಿಡ್ತಾರೆ ಅಂದ್ರೆ ನ್ಯೂಸ್ ಪೇಪರಲ್ಲಿ. ಇದಕ್ಕಿಂತ ಮುಂಚೆ ಒಬ್ಬರು ಸಿಕ್ಬಿಟ್ಟಿದ್ರು, ಟಿ ವಿನವರು. ವೀಡಿಯೋ ನಾ ಬೇಡ ಅಂದರೆ ನಾನು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಹಾಕುವಂತ. ಇನ್ನು ಇಲ್ಲಿಂದ 24 ಕಿಲೋಮೀಟ್ರು. ಕಂಪ್ನಿಯಿಂದ ಅಲ್ಲಿ ಏನಾದರೂ ಸ್ವಲ್ಪ ರೆಸ್ಟ್ ತಗೊಂಡು ಹೊಸಪೇಟೆಗೆ ಹೋಗೋಣ. ಆದರೆ ನನ್ನ ಸೈಕಲ್ ಟೈರ್ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿಬಿಟ್ರೆ ಟೆನ್ಷನ್ ಇಲ್ಲ. ಇಲ್ಲಿಗೆ 20 ಜಿಲ್ಲೆ ಆಗ್ಬಿಡ್ತಲ್ಲ, 19 ಜಿಲ್ಲೆ ಆಗ್ಬಿಡ್ತಲ್ಲ. ಟೈರ್ ಚೇಂಜ್ ಮಾಡಿಬಿಟ್ರೆ ನನಗೂ ಟೆನ್ಷನ್ ಇರಲ್ಲ. ಬ್ಯಾಕ್ ಟೈರ್ ಸ್ವಲ್ಪ ಹೋಗಿದೆ, ಚೇಂಜ್ ಮಾಡುವಾಗ ಒಟ್ಟಿಗೆ 2 ಚೇಂಜ್ ಮಾಡಿಬಿಡುವ. ಈಗ ಇನ್ನಿಲ್ಲಿಂದ 20 ಕಿಲೋಮೀಟ್ರ್ ಇದೆ. ಈಗ ಸಮಯ ಬಂದುಬಿಟ್ಟು 9:15 ಆಯಿತು. ಆ ಕಡೆ 2 ದಾರಿ ಇದೆ. ಮ್ಯಾಪಲ್ಲಿ ಆ ಕಡೆ ಫಾಸ್ಟಾಗಿ ತೋರಿಸ್ತಾ ಇದೆ. ಹಾಗೆ ನಾನೆಲ್ಲ ಒಬ್ಬರ ಜೊತೆ ಕೇಳಿದೆ ಯಾವ ದಾರಿ ಒಳ್ಳೆದು, ಯಾವುದು ಫಾಸ್ಟಾಗಿ ಹೋಗುತ್ತೆ ಅಂತ. ಇದು ಚೆನ್ನಾಗಿದೆ ಅಂತ ಈ ರೋಡು. ಇದೆಲ್ಲ ಹೋಗೋಣ. ಏನು 1 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲಿ ಬಳ್ಳಾರಿ ಡಿಸ್ಟಿಕ್. ಕಂಬಳಿಯಿಂದ ಹೊಸಕೋಟೆ ಹೋಗ್ತೀನಿ. ಹೊಸಕೋಟೆ ಅಲ್ಲಿ ಆಲ್ಟ ಸ್ಟಾರ್ಟ್ ಮಾಡಿದ್ದು ಕೊಡಗಿಂದ ಮಡಿಕೇರಿಯಿಂದ ಡೈರೆಕ್ಟ್ ಬೀದರ್ ಬಂದ್ಬಿಟ್ಟೆ ಒಂದು ಸರಿ ಫುಲ್ಲು. ಇದು ಮಡಿಕೇರಿಯಿಂದ ಮ್ಯಾಂಗ್ಳೂರು, ಹಾಸನ. ಇವಾಗ 18 ಜಿಲ್ಲೆ ಆಯಿತು. ಲಾಸ್ಟು ಕೊಪ್ಪಳ ಜಿಲ್ಲೆ ಮಾಡಿದ್ದು. ನೆನ್ನೆ ರಾಯಚೂರು, ಇವಾಗ ಬಳ್ಳಾರಿ ಸಿಗೋದು. ಹಾಂ, ಕೊಪ್ಪಳ ಡಿಸ್ಟಿಕ್ ಆಯ್ತು ಇಲ್ಲಿ ಬರುವಾಗ ಆಯ್ತು.
ಬ್ರೋ ನಿನ್ನ ನೇಮು? ಜಾನ್. ಪ್ರಶಾಂತ್. ಪ್ರಶಾಂತ್. ನಾನು ಆ್ಯಕ್ಚುಲಿ ಮಲಯಾಳಂ, ಕನ್ನಡದಲ್ಲೇ ಮಾತಾಡ್ತಿದ್ದೀನಿ. ಬಂದ್ಬಿಟ್ಟು ವಿದ್ಯಾನಗರಿಗೆ ರೀಚ್ ಆಗಿದ್ವಿ. ಸೈಕಲ್ ನೋಡಿದ್ರೆ ಕೆಳಗೆ ಬಂದ್ಬಿಡ್ತು. ಇನ್ನು ಇಲ್ಲಿಂದ 10 ಕಿಲೋಮೀಟರ್ ಇದೆ ಇಲ್ಲಿಂದ. ಇವಾಗ ಬಿಸಿಲು ಬರ್ತಾ ಇದೆ. ಇವಾಗ 11:10 ಆಗ್ಬಿಡ್ತು, ಅದಕ್ಕೆ ಬಿಸಿಲು ಚೆನ್ನಾಗಿ ಬರ್ತಾಯಿದೆ ಈಗ. ತುಂಬ ಥ್ಯಾಂಕ್ಸ್ ರೋ. ಸ್ಟೇ ಮಾಡೋದಾ? ಸ್ಟೇ ಮಾಡೋದು ಪೆಟ್ರೋಲ್ ಬಂಕಲ್ಲಿ. ಪೆಟ್ರೋಲ್ ಬಂಕ್. ಹಾಂ. ಎಷ್ಟು ದಿನ ಆಯ್ತು ಬಿಟ್ಟು? 18 ದಿನ ಆಯ್ತು. 15 ದಿನ ಆಯ್ತು. 18 ದಿನ ಆಯ್ತು. ಇಲ್ಲ ಬೇಡ ತಗೊಳ್ರಿ. ಸಾಕು. ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ನೀವು ಹೋಗ್ತಾನೆ ದೊಡ್ಡದು ಆಂಜನೇಯ ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಪಕ್ಕದಲ್ಲಿ ಯಾರನ್ನಾದ್ರೂ ಕೇಳ್ರಿ, ನಿಮ್ಗೆ ಕಂಪ್ಲಿ ಹೋಗೋ ರೂಟ್ ಅಂತ, ನಿಮ್ಗೆ ಒಂದೇ ರೂಟ್ ನಿಮ್ಗೆ ಈಸಿಯಾಗಿ ಹೋಗ್ಬಿಡ್ತಾರೆ. ನೀವು ಹೋಗ್ಬಿಡ್ರಿ, ಸುಮ್ಮನೆ ಲಾಂಗ್ ಆಗುತ್ತೆ ನೋಡ್ರಿ ನಿಮಗೆ. ಥ್ಯಾಂಕ್ಸ್, ಬರ್ತೀನಿ. ಓಕೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟೆ, ಆ ಕಡೆ ಹೋಗ್ಬಿಟ್ರೆ ತುಂಬ ದೂರ ಆಗ್ಬಿಡ್ತಂತೆ. ಇಲ್ಲೊಂದು ಪ್ಲೇಸ್ ಇದೆ, ಇಲ್ಲಿ ಹಿಂಗೆ ಹೋಗ್ಬೋದಂತೆ. ಇಲ್ಲಿಂದ ರೈಟ್ ತಗೊಳ್ಬೇಕು. ನಾನು ಆವಾಗಲೇ ನೋಡೋದೇ ತಗೊಂಡ್ಬಿಟ್ಟೆ. ಇಲ್ಲಿಂದ 7 ಕಿಲೋಮೀಟ್ರ್ ಐತೆ ಅಲ್ಲಿಂದ ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿಗೆ. ಅಲ್ಲಿ ಹೋಗ್ಬಿಟ್ಟು ನಟ್ಬಿಟ್ರೆ ನಮ್ಮ ಬಳ್ಳಾರಿದು 2ನೇ ಡಿಸ್ಟಿಕ್ ಕಂಪ್ಲೀಟ್ ಆಗುತ್ತೆ. ಈ ಬಿಸಿಲು ಬೇರೆ, ಬಿಸಿಲಿಗೆ ದಾರಿ ತಪ್ಪೋದು. ಅಯ್ಯೋ ಅಲ್ವಾ, ಈ ಕಡೆ ಈ ಬಿಸಿಲು. ಬಳ್ಳಾರಿ ಡಿಸ್ಟಿಕ್ ದಾಟ್ಬಿಟ್ರೆ ಈ ಕಡೆ ಬಿಸಿಲು. ಇನ್ನು 4 ಕಿಲೋಮೀಟ್ರ್ ಇದೆ ಮುಂದೆ. ಈ ಥರ ಹೊಳೆ ನೋಡ್ಬಿಟ್ರೆ 6 ಬಿಡ್ನ ಅಂತ ಆಯ್ತುಂಟು. ಆ ಥರ ಹೀಟ್ ಆಯ್ತುಂಟು ಬಾಡಿ. ಹೋಗ್ಬಿಟ್ಟು ಆರೋಣ ಅಂತ ಆಯ್ತುಂಟು. ಎಂಥ ಸೆಕೆ. ಬಂದ್ಬಿಟ್ಟು ಕಂಬಳಿ ರೀಚ್ ಆಯ್ತು. ಏನು ಗುರು ಈ ಥರ ಬಿಸಿಲು. ಬೇಡ ಬರ್ತೀನಿ. ಪ್ರಶಾಂತ್ ಮಡಿಕೇರಿಯಿಂದ ಬಂದಿರತಕ್ಕಂಥ ಒಬ್ಬ ಅಂತಕ್ಕಂಥದ್ದು. ಅವರ ಒಂದು ಗುರಿ ಏನಂದರೆ ಇಡೀ ಕರ್ನಾಟಕದ 31 ಜಿಲ್ಲೆಗಳನ್ನು ಸೈಕಲ್ ಮುಖಾಂತರ, ಯಾಕಂದರೆ ಇದು ಆಧುನಿಕ ಈಗ ಸಾಕಷ್ಟು ಸಾರಿಗೆ ಸಂಪರ್ಕ ಮುಂದುವರೆದಿರ್ತಕ್ಕಂತಹ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಅವ್ರಿಗೊಂದೇನೋ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡ್ಯಾರಂದ್ರೆ 31 ಜಿಲ್ಲೆಗೆ ತಮ್ಮ ಸೈಕಲ್ ಮುಖಾಂತರ ಪ್ರಯಾಣ ಬೆಳೆಸಿ ಅಲ್ಲೆಲ್ಲ ಭೇಟಿ ಕೊಟ್ಟಾರ. ತಾವು ಭೇಟಿ ಕೊಟ್ಟಿದ್ದರ ಕುರುಹಿಗಾಗಿ ಅವ್ರೇನು ಮಾಡ್ಯಾರಂದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆ ಈ ರೀತಿಯಾಗಿರ್ತಕ್ಕಂಥ ಮರಗಳನ್ನು ನೆಡುವುದರ ಮೂಲಕ, ಯಾಕಂದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಗೊತ್ತು ನಮ್ಗೆ ಪರಿಸರವನ್ನು ನಾವು ಉಳಿಸ್ಬೇಕಾಗಿದೆ. ನಾಡು ಉಳಿಬೇಕಂದ್ರೆ ಕಾಡು ಬೆಳಿಲೇಬೇಕು. ಆ ನಿಟ್ಟಿನಲ್ಲಿ ಅವ್ರೇನು ಮಾಡ್ಯಾರಂದರೆ ಅದು ಬಳ್ಳಾರಿ ಜಿಲ್ಲೆ 19ನೇ ಜಿಲ್ಲೆ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅದು ಕಂಪ್ಲಿ ತಾಲೂಕಿಗೆ ಬಂದಾರ. ಅದು ಕಂಪ್ಲಿ ತಾಲೂಕಿನಲ್ಲಿ ನಮ್ಮ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟು ಇಂದು ತಮ್ಮ ನೆನಪಿನಗೋಸ್ಕರ ಅವರು ಮಾವಿನ ಸಸಿಯನ್ನು ನೆಟ್ಟಾರ ಅಂತಕ್ಕಂಥದ್ದು. ಇದೆಲ್ಲ ನಮ್ಗೆ ಬಹಳ ಒಂದು ಸಂತಸದ ಸಂಗತಿ ಅಂತಕ್ಕಂಥದ್ದು, ಜೊತೆಗೆ ಹೆಮ್ಮೆಯೂ ಕೂಡ ಅಂತಕ್ಕಂಥದ್ದು. ಮುಂದೆ ಅವ್ರಿಗೇನಾಗಲಿ ಅಂದರೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು, ಅವರ ಪ್ರಯಾಣವೂ ಕೂಡ ಸುಖಕರವಾಗಿರಲಿ ಅಂತಕ್ಕಂಥದ್ದು ನಮ್ಮ ಶಾಲೆ ಸಿಬ್ಬಂದಿಯ ಪರವಾಗಿ, ನಮ್ಮ ಮುಖ್ಯ ಗುರುಮಾತೆಯರು ಹಾಗೂ ಹಿರಿಯ ಶಿಕ್ಷಕರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳು ಅಂತ. ಸೈಕಲ್ ಮುಖಾಂತರ ಸೈಕಲ್ ಮಡಿಕೇರಿಯಿಂದ ನಮ್ಮ ಶಾಲೆಗೆ ಬಂದು ಅದು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಸ್ಥಳೀಯರವರು ನಮ್ಮ ಶಾಲೆಗೆ ಕರ್ಕೊಂಡ್ಬಂದಾರ. ಅದು ಒಂದು ನಮ್ಮ ಶಾಲೆಗೆ ಒಂದು ಹೆಮ್ಮೆ ಅಂಥೇಳಿ ಅವರಿಗೂ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ಶಾಲೆಗಳಲ್ಲಿ ಎಲ್ಲ ರೀತಿಯಿಂದ ಗಿಡಗಳನ್ನು ನೆಟ್ಟು ಅವರಿಗೆ ಒಳ್ಳೆಯ ದೇವರು ಉತ್ಸಾಹವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು. ಸೈಕಲ್ನಲ್ಲಿ ಅವರು ಇಡೀ ಕರ್ನಾಟಕವನ್ನು ಸುತ್ತಿ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಸುತ್ತಬೇಕು ಅಂತ ಅಂದ್ಕೊಂಡು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಗಿಡವನ್ನು ನೆಡಬೇಕಂತ ಒಂದು ಇದು ಮಾಡಿರ್ತಕ್ಕಂಥದ್ದು ತುಂಬ ಖುಷಿಯಾದಂಥ ವಿಷಯ.
ಅವರು 19ನೇ ಜಿಲ್ಲೆಯಾಗಿ ನಮ್ಮ ಒಂದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿಗೆ ಬಂದಿದ್ದಾರೆ. ನಮಗೆ ಬಹಳ ಸಂತೋಷ ಆಯಿತು. ಪರಿಸರವನ್ನು ಉಳಿಸಿರ್ತಕ್ಕಂತಹ ವಿಧಾನವನ್ನು ನೋಡಿ ಬಹಳ ಖುಷಿ ಆಯಿತು. ಯಾವುದೇ ರೀತಿಯ ಮಾಲಿನ್ಯ ಆಗದೇ ಇರೋ ರೀತಿ ಸೈಕಲಲ್ಲಿ ಸವಾರಿ ಮಾಡಿ ಈ ರೀತಿ ಗಿಡಗಳನ್ನು ನೆಟ್ಟಿರ್ತಕ್ಕಂಥದ್ದು ತುಂಬ ಖುಷಿಯಾದ ವಿಷಯ. ಜೊತೆಗೆ ಅವರ ಒಂದು ಪ್ರಯಾಣ ಸುಖಕರವಾಗಿರಲಿ, ಅದೇ ರೀತಿ ಈ ರೀತಿ ಒಳ್ಳೆಯ ಕಾರ್ಯ ಮಾಡ್ತಕ್ಕಂತಹ ಉತ್ಸಾಹ ಇರಲಿ ಅಂತ ಹೇಳಿ ಆಶಿಸ್ತಾ ನಾನು ಎರಡು ಮಾತು. ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಅವ್ರು ತಂದ್ರಲ್ಲ, ನಾ ಇದನ್ನ ಇದ್ರೊಳಗೆ. ಅದಾದಮೇಲೆ ಅಲ್ಲಿ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದರು ಅವರು. ಅವ್ರ ಮನೆ ತಂದಂಥ ಚಪಾತಿ ಮತ್ತು ಶಾಲೆ ಊಟ. ಸುಮಾರು ವರ್ಷಗಳಿತ್ತು ಶಾಲೆ ಊಟ ಮಾಡಿದೆ. ಆಗ ಅದೊಂದು ಚಾನ್ಸ್ ಸಿಕ್ಬಿಡ್ತು ಊಟ ತಿನ್ನೋಕ್ಕೆ. ಮತ್ತು ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ರೆಕಾರ್ಡ್ ಮಾಡಿದಂಥ ವೀಡಿಯೋ ಟೀಚರ್ಸ್ಗೆಲ್ಲ ಶೇರ್ ಮಾಡಿ ರೆಸ್ಟ್ ತೊಗೊಳ್ತಾ ಇದ್ದೀನಿ. ಆಯಿತು, ಬರ್ತೀನಿ. ಥ್ಯಾಂಕ್ ಸೊ ಮಚ್. ಬಾಯ್ 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 ಬಾಯ್. ಥ್ಯಾಂಕ್ ಯು. Bye. Bye. This route avoids a road closure on State Highway 49. You are on the fastest route. You should reach your destination by 2:16 p.m. ಹಾಗೆ ನಮ್ಮ ಬಳ್ಳಾರಿ ಜಿಲ್ಲೆ ಬಂದುಬಿಟ್ಟು ಶಾಲೆ ಊಟ ಮಾಡಿದ್ದು. ತುಂಬ ಇದಕ್ಕಿಂತ ಏನು ಬೇಕು ರೀ, ಶಾಲೆ ಊಟ ಸಿಕ್ಬೇಕಂದ್ರೆ ತುಂಬ ಪುಣ್ಯ ಮಾಡ್ಬೇಕು ರೀ. 10th ಕಳೆದವ್ರಿಗೆ ಗೊತ್ತು ಏನು ವ್ಯಾಲ್ಯೂ ಇದೆ ಅಂತ ಇದು ಆ ಊಟಕ್ಕೆ. ಅವಾಗ ಗೊತ್ತಾಗಲ್ಲ ನಮಗೆ. 10th ಅಂತ ಹೇಳಿದ್ಬಿಟ್ಟು ಒಂದು 2 ವರ್ಷ ಕಳೆಯೋಗ ಎಂತ ಎಲ್ಲನೂ ಮಿಸ್ ಮಾಡ್ತೀವಿ ನಾವು. ಲೆಮನ್ಸ್ ಹಾಕ್ಬಿಟ್ಟು ಹಿಂಗೋರಿ ನೀವು ಹಳ್ಳಿ ಮೇಲೆ ಚೆನ್ನಾಗಿದ್ದಾರೆ ಹೊಸಪೇಟೆ. ಹಿಂಗೋರಿ ಬುದ್ದಾಪುರ ಸಿಬ್ರಿಜಿನ ಮೇಲೆ ಹಂಗೆ ಬೇಡ ಲಾಂಗ್ ಆಗ್ತದ. ಆಮೇಲೆ ದಾರಿ ಸ್ವಲ್ಪ ಸರಿ ಇಲ್ಲ, ತೆಗ್ಗು ಕುಡಿ ಜಗ್ಗಿ ಅದಾವ. ಚೆನ್ನಾಗಿರೋಣ ನಮ್ದಿಲ್ಲ ರಥ. ಕಂಬಳಿ ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ರೆಸ್ಪಾನ್ಸ್ ಕೊಟ್ಬಿಟ್ರು, ಊಟ ಬಡಿಸ್ಕೊಟ್ರು ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಟೀಚರಿಗೂ ಅಲ್ಲಿರುವಂಥ ಪ್ರಿನ್ಸಿಪಲ್ಗೂ ತುಂಬ ಥ್ಯಾಂಕ್ ಯು. ಯಾಕೆಂದರೆ ಒಳ್ಳೆಯ ಒಂದು ಸಪೋರ್ಟ್ ಕೊಟ್ಬಿಟ್ರು, ಅಲ್ಲಿಂದ ಎಂಕರೇಜ್ ಮಾಡಿದ್ರು ಈ ಥರ ಮಾಡಬೇಕು, ಒಳ್ಳೆ ಸಾಧನೆ ಅಂತ ಹೇಳ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್. ಸಮಯ ಬಂದುಬಿಟ್ಟು 1:40 ಆಯ್ತು ಈಗ ಸಮಯ ಬಂದ್ಬಿಟ್ಟು 1:38 ಆಯ್ತು ಇವಾಗ ಟ್ರಾವೆಲ್ ಮಾಡ್ತೀನಿ. ಯಾಕಂದರೆ ಹೊಸಕೋಟೆಗೆ ಅಲ್ಲಿಂದ 35 ಕಿಲೋಮೀಟ್ರ್ ಇದೆ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬಿಡೋಣ ಅಂತ. ಇಲ್ಲ ಕಷ್ಟ ಆಗ್ಬಿಡ್ತದೆ, ಯಾಕಂದರೆ 30-40 ಕಿಲೋಮೀಟ್ರಲ್ಲ ಹೆಂಗಿದ್ರೆ ಸಂಜೆ ರೀಚ್ ಆಗೋದು. ಅದಕ್ಕೆ ಒಂದು 10 ಕಿಲೋಮೀಟ್ರ್ ಬೇಗ ರೆಸ್ಟ್ ಮಾಡ್ಕೊಂಡು ಹೋದರೆ ಬೇಗ ರೀಚ್ ಆಗುತ್ತಲ್ವ ಅಂತ. ಇನ್ನೂ ಬಂದು ಇಲ್ಲಿಂದ ಸಮಯ ಬಂದು 2:10 ಆಯಿತು. ಇನ್ನು ಇಲ್ಲಿಂದ 25 ಕಿಲೋಮೀಟ್ರ್ ಇದೆ. ಕ್ಯಾಮರಾ ಬೇರೆ ಹೈ ಟೆಂಪ್ರೇಚರು ಅಂತ ಆಯ್ತಾಯಿದೆ, ರೆಕಾರ್ಡ್ ಆಯ್ತಿಲ್ಲ ವೀಡಿಯೋಸ್ ಏನು. ಹೈ ಟೆಂಪ್ರೇಚರ್ ಅಂತ ಬರ್ತಾಯಿದೆ. ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ಆಯ್ತಿಲ್ಲ, ನನಗೇನೆ ಆಯ್ತಿಲ್ಲ, ಇನ್ನು ಕ್ಯಾಮ್ರಾಗೆ ತಡೆಯೋಕ್ಕಾಯ್ತದ. ಅಯ್ಯೋ ಸುಮಾರು ಹೋಗಬೇಕು. ಇನ್ನು ಇಲ್ಲಿಂದ 5 ಕಿಲೋಮೀಟ್ರ್ ಇದೆ ಹೊಸಕೋಟೆಗೆ. ರೀಚ್ ಆಯ್ತು ಈಗ, ಇನ್ನೊಂದು 5 ಕಿಲೋಮೀಟ್ರ್. ಈಗ ಇಲ್ಲಿ ಸೈಕಲ್ ಶಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೈಕಲ್ ಶಾಪ್ ನೀವು ಹುಡ್ಕಬೇಕು, ನನಗೆ ಕಾಣ್ತಿಲ್ಲ. ಸೊ 500 ಮಾಡ್ತೀನಿ.
ಅವಾಗ ನಂದು ಟೈರ್ ಹಾಕಾಯ್ತು. ನಾವು ಮುಂದೆ ನಡೆಯುವ ಹಾಗೆ ಬರಲ್ಲ. ಇವಾಗ ಇದನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಡ ಅಂತ ಇವಾಗ ಸ್ವಲ್ಪ ಸಮಾಧಾನ ಐತೆ ನನಗೆ. ಟೈರ್ ಮಾಡೋದು ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನನಗೆ. ಯಾಕಂದರೆ ಮುಂದೆ ಎಲ್ಲಾದರೂ ಸ್ವಲ್ಪ ಬ್ಲಾಸ್ಟ್ ಆಗಿಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಬ್ಲಾಸ್ಟ್ ಅಂತಲ್ಲ, ಏನಾದರೂ ತೊಂದರೆ ಆಗ್ಬಿಟ್ರೆ, ಹಳ್ಳಿಗಳ ತೊಂದರೆ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಟೈರ್ನ ಚೇಂಜ್ ಮಾಡಿಬಿಟ್ಟೆ. ಇವಾಗ ನಾವು ಬೆಳಗ್ಗೆಯಿಂದ ಒಂದು 50 ಕಿಲೋಮೀಟ್ರು ಪ್ಲಸ್ 30 ಕಿಲೋಮೀಟ್ರ್, ಟೋಟಲ್ 80 ಕಿಲೋಮೀಟ್ರ್ ಮಾಡಿದ್ದೀವಿ. ಬೆಳಿಗ್ಗೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದಕ್ಕೆ ಎಲ್ಲ ಆಯಿತು. ನೀರು ತಗೊಂಬರುವ, ನೀರು ಹಿಡ್ಕೊಂಡು ಮುಂದೆ ಹೋಗೋಣ. ಯಾವ ಪ್ಲೇಸ್ ಅಂತ ನಾನು ಮಾರ್ಕ್ ಮಾಡಿಲ್ಲ. ನನಗೆ ಎಷ್ಟು ಆಗುತ್ತೆ ಅಷ್ಟು ಮುಂದಕ್ಕೆ ಹೋಗಿ ನಿಯರೆಸ್ಟ್ ಯಾವುದು ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಸ್ಟೇ ಆಗೋಣ. ತಳ್ಳಬೇಕು ಸಬಾ. ಟೈರ್ ಹಾಕಿದ್ದೀನಿ ಅಂತ ಫುಲ್ಲು ಖುಷಿಯಲ್ಲೇ ಮೇಡ್ಕೊಂಡು ಬಂದಿದೆ. ಅಬ್ಬಾ, ಇನ್ನೂ ಟೈರ್ ಹಾಕಿದ್ರೆ ಇನ್ನೂ ತೊಂದರೆ ಇಲ್ಲ ಬಿಡಿ. ನನಗೆ ಟೈರದೇ ಒಂದು ತಲೆ ಬಿಸಿದೆ ಇಷ್ಟು ದಿನ. ಯಾಕೆಂದರೆ ಟೈರ್ ಫುಲ್ ಹೋಗಿತ್ತು. ಇನ್ನೊಂದು 100 ಕಿಲೋಮೀಟ್ರ್ ಹೋಗಿದ್ದು ಅಷ್ಟೇ. ಯಾಕಂದರೆ ಯಾವ ಶಾಪಲ್ಲಿ ಅಲ್ಲಿ ಮುಂದೆ 2 ಶಾಪಲ್ಲಿ ಕೇಳಿದಾಗ ಅವರಲ್ಲಿ ಟೈರ್ ಇಲ್ಲ ಅಂತ. ಅದಕ್ಕೆ ಸ್ವಲ್ಪ ನಾನು ಹೆದರಿಕೆಯಲ್ಲಿದ್ದೆ ನಾನು. ಯಾಕಂದರೆ ಮುಂದೆ ಸಿಕ್ಕಲ್ವಾ ಇಲ್ವಾ ಅಂತ. ಅದಕ್ಕೆ ಇಲ್ಲೇ ಹಾಕ್ಸ್ಬಿಟ್ಟೆ ನಾನು. ಇನ್ನೂ ತೊಂದರೆ ಇಲ್ಲ ಬಿಡಿ. ಫ್ರಂಟಿದ ಟೈರ್ ಪರವಾಗಿಲ್ಲ, ಫ್ರಂಟಿದ ಅಷ್ಟೇನು ಬರೋಲ್ಲ ಬಿಡಿ. ನಾವು ಹಿಂಗೆ ಹೋಗೋದಲ್ಲ, ನಾವು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ಬೇಕಂತೆ. ಅಲ್ಲಿ ಚೆನ್ನಾಗಿತ್ತಲ್ಲೇ, ನಾವು ಹಿಂಗೆ ಹೋಗ್ಬೇಕಂತೆ. ಸೂಪರ್ ಆಗಿದೆ, ಒಳ್ಳೆ ಒಂದು ವ್ಯೂ. ಶಬಾ, ಸುಸ್ತಾಗ್ಬಿಡ್ತು ಗುರು. ಅಯ್ಯ, ಅಪ್ಪ ಮಟ್ಟದ ಇಳಿಜಾರಲ್ಲ ಇದು, ಅಪ್ಪ ಮಟ್ಟದ ಇಳಿಜಾರಲ್ಲ ಇದು. ಈ ಥರ ಆಯ್ತು. ಲೈಟಾಗಿ ಹಸಿವಾಯ್ತುಂಟು. ಅವ ಇಲ್ವಾ ಗುರು, ಯಾರು ಕಾಣ್ತಾನೆ ಇರಲಿಲ್ಲ ಇಲ್ಲಿ. ಅಲ್ಲಿದ್ದರೆ ಹೇಳಿದ್ರು ಒಳಗಡೆ ಸರಿ ಆಳು ಜನ ಇದ್ದಾರೆ ಅಂತ. ಈಗ ನನಗೆ ಹಂಗೆ ಮಾಡೋಕ್ಕಾಗಲ್ಲ, ತೆಗೆದುಬಿಟ್ಟು ಅದರಲ್ಲಿ ಹಾಕ್ಬೇಕಷ್ಟೆ. ತುಂಬ ಥ್ಯಾಂಕ್ ಯು ಸೊ ಮಚ್. ಗಿಡನ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಇದು ನೆಲ್ಲಿಕಾಯಿ ಮರ ಅಲ್ವಾ? ನೆಲ್ಲಿಕಾಯಿಗಳು ಒಂದು 3 ಗಿಡ ಕೊಟ್ಟಿದ್ದಾರೆ. ಮುಂದೆ ಒಂದು 6 ಕಿಲೋಮೀಟ್ರ್ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಒಟ್ಟು ಕೇಳುವ ನಮಗೆ. ಇಲ್ಲೊಂದು ಮರ ಸಿಕ್ಬಿಡ್ತು ನಮ್ಮೂರ್ದು. ನೆಲ್ಲಿಕಾಯ್ದು 3 ಮರ ಸಿಕ್ಬಿಡ್ತು. ಇನ್ನೊಂದು ಪೆಟ್ರೋಲ್ ಬಂಕ್ ಮುಂದೆ ಐತೆ ಅಂತೆ. ಕೇಳುವ ಅಲ್ಲಿ ಅಲೋ ಮಾಡಿಲ್ಲ ಅಂದರೆ ಮುಂದೊಂದಿದೆ ನೋಡುವ. ಸತ್ತೋಗ್ಬಿಟ್ಟಿದ್ದೀನಿ ಮೆಟ್ಟಿ ಮೆಟ್ಟಕ್ಕಾಯ್ತಿಲ್ಲ. ಅಯ್ಯೋ, ಸ್ಟೇನ ಕೊಟ್ಬಿಟ್ರು. ಹಂಗೆಲ್ಲಾದ್ರೂ ಒಂದು ಮೂಲೆಯಲ್ಲಿ ಹಾಕೋಣ ನೋಡಿ. ಪೆಟ್ರೋಲ್ ಬಂಕ್ ಅಂದ್ರೆ ಹಿಂಗಿರ್ಬೇಕು. ಎಲ್ಲಾದ್ರೂ ಮಾಡ್ಕೊಳ್ಳಿ, ಯಾವ ಮೂಲೆ ಬೇಕಾದ್ರೆ ತಗೊಳ್ಳಿ ಅಂದರು ನೋಡಿ. ಈ ಥರ ಸಿಕ್ಬಿಟ್ರೆ ತುಂಬ ಖುಷಿ ನನಗೆ. ಇಲ್ಲಿ ಕೆಲ ಪೆಟ್ರೋಲ್ ಬಂಕಲ್ಲಿ ಹೋದರೆ ಎಲ್ಲ ಮಾಡಲ್ಲ ಗುರು, ಏನಂತ ನೋಡೋದೇ ಇಲ್ಲ ಅವರು. ಹೇಳ್ಬಿಡೋದೆ ಎಲ್ಲ ಮಾಡಲ್ಲ ಅಂತ. ಅಲ್ಲೊಂದು ಹುಲ್ಲಿದೆ, ಆ ಹುಲ್ಲಲ್ಲೇ ಹೋಗ್ಬಿಟ್ಟು ಟೆಂಟ್ ಹಾಕೋಣ ಅಂತ. ಚೆನ್ನಾಗಿರುತ್ತೆ ಟೆಂಟ್ ಹಾಕಿದ್ಮೇಲೆ ಒಂದು ವೀಡಿಯೋ ಎಲ್ಲ ತೆಗೋಣ. ಆವಾಗ ಇಲ್ಲಿ ಇಂಡಿಯನ್ ಆಯಿಲಲ್ಲಿ ಸ್ಟೇ ಸಿಕ್ಬಿಡ್ತು. ಇಲ್ಲಿ ಟೆಂಟ್ ಹಾಕಿದ್ದೀನಿ. ಇಲ್ಲ ಲಾರೀಸಲ್ಲಿ ನಿಂತ್ಬಿಡ್ತದೆ. ಇವತ್ತೇ ನೋಡಿ ಇಷ್ಟೇ. ಏನು ಮುಂದಿನ ಒಳಗೆ ಕಾಣೋ ತನಕ ಬಾಯ್.